ಮಾರುತ ಸಿನಿಮಾ ಹಾಕಲಿಕ್ಕೆ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಗ್ಯಾಪ್ ಆಗಿತ್ತು. ಸಿನಿಮಾ ಮಾಡೋಣ ಸರ್ ಅಂದರು. ಮಾಡಿ ಸರ್ ಅಂದೆ. ಕತೆ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅಂದರೆ ಎಸ್ ನಾರಾಯಣ್ ಅಂದಾಗ ನಮಗೆ ಎರಡನೇ ತಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ಇದರಿಂದ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅಂದು. ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದ್ರ ಪಡೆದಾಯಿತು, ಎಲ್ಲ ಮುಗಿತೀನಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಇನ್ನೊಬ್ರು ಬೇಕಲ್ಲ ಸರ್ ಅಂದು. ಯಾರು ಮಾಡೋದು ಚಂದ ಸರ್ ಅಂದರು. ಸರ್ ಮೊದಲನೇದಾಗಿ ವಿಜಿ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಿ ಮಾಮ ಬಿಡಿ ಮಾತಾಡ್ತೀನಿ ನಾನಂದೆ. ನಮ್ಮದು ಅವ್ರದ್ದೊಂದು ತುಂಬ ರಿಲೇಷನ್ ಇರ್ತದೆ. ನಮ್ಮ ಮಾಮ ಅಂತ ಮಾತಾಡ್ತೀನಿ ಮಾಡಿದ್ದೆ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರಿಗೆ ರೇಗಿಸ್ಕೊಂಡು ಆತ ಒಂದಿರ್ತೀವಿ. ನಾವು ಆಲ್ರೆಡಿ 2-3 ಸಿನಿಮಾ ಮಾಡಿದ್ವಿ. ಆ ರಿಲೇಷನ್ ಚೆನ್ನಾಗಿದೆ. ಕೇಳಿದಾಗ ಸರಿ ಮಾಡೋಣ, ಮಾಡಿಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾಗ ಅವರು. ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿಯಾಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಬಂದಾಗ ನಮ್ಮ ಬಿದ್ದಪ್ಪರಿಗೆ ಹೇಳಿದೆ. ಪಾಪ ಅವ್ರು ಯಾವುದೋ ಶೂಟಿಂಗಿತ್ತು. ಎರಡಿಲ್ಲ ಸರ್ ಈ ಥರ ಹಿಂಗೈತೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮ್ಮ ಮಾಡಿಕೊಡ್ರು. ನಿಜವಾಗ್ ನಿಮ್ಗೆ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ. ಕೊರಗ್ತಲ್ಲಿರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ. ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನಪ್ಪ? ನಾನೇನು ಇಲ್ದಲೇ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ನೀವು ಮಾಡಿದ್ದೀನಿ. ಕೂತ್ಕೊಂಡಿದ್ರು ನೀನು ಊಟ ಮಾಡೋದು. ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ? ಅವ್ರನ್ನ ಧೈರ್ಯ ಹೇಳ್ತಾರೆ. ಹೌದು ಕಣೋ, ನೀನೆಲ್ಲ ಕೇಳ್ತಿಲ್ಲ. ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮಂದೇನೋ ತೆಗೀದೇನೋ ಅಂತಾರೆ. ಅದು ನನಗೆ ಒಂದ್ಸತಿ ಭಯ. ಹೆಂಗೆ ನೀವು ಅಷ್ಟೇ? ಅದಕ್ಕೆ ಹೇಳಿದೆ, ಜವಾಬ್ದಾರಿ ತೊಗೊಳಪ್ಪ, ಜವಾಬ್ದಾರಿ ತಗೋ. ಅವ್ನು ಏನೂ ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಇಷ್ಟೊಂದು ಒಳ್ಳೆ ನಾಬೇಡ ಅಂತ ನಾನು ಅದು ಅನ್ನಿಸುತ್ತೆ ಹೇಳ್ತಾ ಇರ್ತೀನಿ. ನಮ್ಮ ಥರ ವಿಜಿತರ ಚೆನ್ನಾಗಿರ್ತದೆ ಅದು. ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ, ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿದೆ, ಯಾರು ಲವ್ ಮಾಡಿದ್ರಲ್ಲಪ್ಪ ಮಾಡಿಬಿಡ್ತು, ನಾನು ತೊಂದರೆನೇ ಇಲ್ಲ ಅಂದೆ. ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ. ಒಂದು ಹುಡುಗಿ ಹುಡ್ಕೋದೇ ಕಷ್ಟ. ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಯಾವುದು ಕೊಡಿಸಿಲ್ಲ, ಇರಲಿ ಅದು ಮೈಂಡ್ ಡೈರೆಕ್ಟ್ರ್ ಇರಲಿ, ಪಾಪ ಅವ್ರು ಆಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಗೆ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ಇಲ್ಲ 4 ದಿನ ಮಾಡಮ್ಮ ಅಂದರೆ, ಇಲ್ಲ ಸರ್ ಒಂದೇ ದಿನ ಪಾತ್ರ ಸಾಕ್ತಂದೆ. ಆ್ಯಕ್ಚುಲಿ ಅವ್ರು ಜಸ್ಟ್ ಇವಾಗ ಫೋನ್ ಮಾಡಿದ್ರು. ಅವ್ರು ಯೂಟ್ಯೂಬ್ ಹೋದು ಬರ್ತಿದ್ದೀನಿ ಕಣ ಅಂದರು. ಇಷ್ಟೊತ್ತಾಗುತ್ತೆ ಸರ್, ಮುಕ್ಕಾಲು ಬೇಡ, ನಾಳೆ ನಾನೇ ಬರ್ತೀನಿ ಬಿಡಿ, ಸಿಗ್ತೀನಿ ಮಾತಾಡ್ತೀನಿ ಬಿಟ್ಟು ಇಟ್ಬಿಟ್ಟೆ. ಯಾಕೆಂದ್ರೆ ಅವರು ಇವಾಗ ಬರೋಕ್ಕೆ ರೆಡಿ ಇದ್ದರು. ಇವತ್ತು ಸಾಧು ಮತ್ತು ರಂಗಣ್ಣವ್ರಿಗೂ ಇಬ್ಬರು ಮಿಸ್ಸು. ರಂಗಣ್ಣವ್ರಿಗೂ ಸರ್ ಮೊನ್ನೆ ಫಂಕ್ಷನು ಸಾಧು ಔಟ್ ಆಫ್ ಯಾವುದೋ ಇದಕ್ಕೆ ಹೋದರು. ಅವ್ರು ಇನ್ನೊಂದು ಸತಿ ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರ ನನ್ನ ಸಿನಿಮಾಗೆ. ಇವತ್ತು ನನಗೆ ಗೊತ್ತಿಲ್ದೇನೆ ನನ್ನ ಒಬ್ಬ ಹೀರೋ ಮಂಜಾಣ ನೀನು ಏನು ಮಾಡಬೇಕು ಅಂದರು. ನನಗೇನು ಬೇಡ ಅಪ್ಪಾಜಿ, ನೀನು ಬಂದು ಚೆನ್ನಾಗಿರ್ತೆ ಅಂತೇಳಿ. ಏನು ಮಾಡಬೇಕು ಅಂದರು. ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ. ನಾನು ಟ್ರೈಲರು ಎಲ್ಲ ಕಳಿಸಿದೆ. ನಿನಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಏನು ಇಷ್ಟೊಂದು ತಾರಗಳಾಯ್ತು, ಇಷ್ಟೆಲ್ಲ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ದಂಗೆ ಇವತ್ತಿನ ಒಬ್ಬ ದೊಡ್ಡ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಲ್ಲಿರೋದು ಕೂತ್ಕೊಂಡು ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ ಜಿಯೋ ಆ್ಯಪ್ನಲ್ಲಿ ಟ್ರೈಲರ್ ಕಳಿಸಿದ್ರು. ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಹೇಳಬೇಡ ಅಂದರು. ಸಿನಿಮಾಗೆ ನಾನು ಸಪೋರ್ಟ್ ಮಾಡಿ, ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನು ಯಾಕೆ ಮಾಡ್ಬೇಕು ಅಂತ ಹೇಳಿ ಏನು ಬೇಕು ಅಂದರು. ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೂ ಯಾರೇ ಬಿಲ್ ಮಾಡೋರು ಮಾರ್ತಾ ಬರಬೇಕು. ಆ ಥರ ಮಾಡಿಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹಾಯ ಮಾಡಿದ್ರು. ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ. ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೈರೆಕ್ಟ್ರು ನಮಗೆಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ರೆ ಈ ಸಿನಿಮಾ ಗೆಲ್ಲೇಬೇಕು. ನಮ್ಗೆ ಇನ್ನೊಂದೇನು ಅಂದರೆ ಒಳ್ಳೊಳ್ಳೆ ಸಿನಿಮಾ ಆದರೂ ಜನ ಬರೋಲ್ಲ. ಅದಕ್ಕೆ ನಮ್ಮ ವಿಜಯ್ ಇರೋದ್ರಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟರೆ ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು. ನವಂಬರ್ 1 ನಾನು ರಾಜಾವಲಿ ಮಾಡಿದ್ದೆ. ಅದೇ ನವಂಬರ್ 21 ಇವರು ದಾಸ ಮಾಡಿದರು. ನಮಗೆ ನವಂಬರ್ ಅಂದರೆ ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡ್ಲೂರ್ ಸಲ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಈಗಾಗಲಿ ಈ ಮಾರುತ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಎರಡನೇ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರೇನೇ ಮಾಡಲಿ, ಯಾವ ಫೈಟ್ ಮಾಡಿ ಏನು ಮಾಡಿದ್ರು ಕಂಟೆಂಟ್ ಇದ್ದರೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ಅಕ್ಟೋಬರ್ 31 ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ
ನಮ್ಮ ಜೊತೆಲಿರೋದು ಸಲಗ ಭೀಮ. ಅವ್ರಿಗೆ ಸುಮ್ಮನೆ ಇದು ಕೊಟ್ಟಂಗೆ ಆಗುತ್ತೆ. 225 ಲೀಟ್ರ್ ಮಿನಿಮಮ್ ಇವತ್ತು ಆಗ್ತಾಯಿದೆ. ಅದ್ರ ಮೇಲೆ ಜಾಸ್ತಿ ಆಗುತ್ತೆ ಮಿನಿಮಮ್. ಯಾಕೆಂದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಮಾಡಿದ್ವಿ. ಆಮೇಲೆ 31 ಬಂದಾಗ ನಮ್ಗೆ ಥಿಯೇಟ್ರ್ ಸಿಗ್ತೀರಿ, 2 ಶೋ 1 ಶೋ ಸಿಗೋದು. ಇವತ್ತು ಥಿಯೇಟ್ರ್ಗಳು ಸಿಗೋದು ಕಷ್ಟ. ಇವತ್ತು ಸಿನಿಮಾನ ತುಂಬ ಜನ ಬಂದು ಮಾಡ್ತಾರೆ, ಕಷ್ಟ ಇದೆ ಸಿನಿಮಾ, ತುಂಬ ಕಷ್ಟ. ತುಂಬ ಸಿನಿಮಾಗಳು ಮಾಡೋದು ಹೊಸಬ್ರು ಬಂದು ನಮ್ಗೆ ಸಿನಿಮಾಗಳಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಈಗ ನಮಗೆ ನಾನು 3 ವಾರ ಪೋಸ್ಟ್ಪೋನ್ ಮಾಡಿಬಿಟ್ಟೆ, ತೊಂದರೆ ಇಲ್ಲ ಅಂತ. ಯಾಕಂದರೆ ಇವಾಗ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾವು ಹೇಳಿದ ಥಿಯೇಟ್ರು ಹೇಳಿದ್ದು ಅಷ್ಟು ಸಿಗುತ್ತೆ ನಮಗೆ ಈಗೆಲ್ಲ. ಇವತ್ತು ಫೋನ್ ಮೋಸ್ಟ್ಲಿ ಆಲ್ಮೋಸ್ಟ್ ಇವತ್ತು ಒಂದು 100 ಥಿಯೇಟ್ರ್ ಫೋನು. ನಿನ್ನೆ ಒಂದು 120 ಆಗಿತ್ತು, ಇವತ್ತು ಆಲ್ರೆಡಿ 100 ಥಿಯೇಟ್ರ್ ಫೋನು ನಮಗೆ ಬೇಕು ಅಂತ. ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಶಕ್ತಿ. ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್, ವೆರಿ ಗುಡ್ ಕಂಟೆಂಟು. ಸಿನಿಮಾ ಇಸ್ ವೆರಿ ಗುಡ್ ಮೆಸೇಜ್. ನಮ್ಮ ಸಿನಿಮಾಗೆ ಒಳ್ಳೆಯದಾಗಿದೆ. ಯಾಕೆಂದರೆ ಎಲ್ಲ ಕಾಲ ಕೂಡ್ಕೊಂಬಂತು, ಪೋಸ್ಟ್ಪೋನ್ ಆಗಿದ್ದು ಎಲ್ಲರೂ ತೆಗೆದು ಅವ್ರು 21 ಅವ್ರ ಲಕ್ಕಿ ಡೇಟು, ನಮ್ಮ ನವಂಬರ್ ಡೇಟು ಏನೋ ಕೂಡ್ಕೊಂಬಂತು ಅಷ್ಟೇ. ಆದರೆ ಇವತ್ತು ಪಾಪ ಬೃಂದಾಚಾರ್ಯ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರುಗಳಿಂದ ಫೇಸ್ಬುಕ್ ಮಾಡಿ ನಮ್ಮ ಟೀಮು ಇಡೀ ಚಿತ್ರತಂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಶಿವ್ ಎಡಿಟ್ರು, ಒನ್ ಆಫ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ತಾಳ್ಮೆಯಿಂದ ಸಹನೆಯಿಂದ ಅವ್ರ ಟೀಮ್ ಹೆಂಗೈತೆ, ನಿರ್ದೇಶಕರು ಯಾವ ಚಾಯ್ಸ್ ಮಾಡ್ಕೊಳ್ತಾರೆ, ಕ್ಯಾಮ್ರಾ ಟೆಕ್ನಿಷಿಯನ್ ಆಲ್ಸೋ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿಕೊಟ್ರು ಇಡೀ ನಮ್ಮ ತಂಡಕ್ಕೆ. ಯಾಕೆಂದರೆ ದುಡ್ಡು ಕೊಡೋದು ಮಾಮೂಲು ನಿರ್ಮಾಪಕ, ಅದು ಕರ್ತವ್ಯ. ಜೊತೆಲಿದ್ದು ಮಾಡಿ ನಮಗೆಲ್ಲ ಸಾಥ್ ಕೊಡ್ತಾರೆ, ಅದು ನಿಜವಾಗ್ಲೂ ಅದೇ ಒಂದು ಶಕ್ತಿ. ಈ ಟೀಮು ನಮಗೆ ಹಂಗೆ ಆಗಿದೆ. ಇದು ಒಳ್ಳೆಯದಾಗುತ್ತೆ, ಫಲ ಕೊಡುತ್ತೆ, ನಮಗೆಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದಲ್ಲಿ ಹೀರೋ ಆಗಲಿ ಯಾರಾಗಲಿ, ಯಾಕೆಂದರೆ ಅಲ್ಲಿರೋದು ಕ್ಯಾಪ್ಟನ್ ಎಸ್ ನಾರಾಯಣರು. ಅವ್ರ ಶೂಟಿಂಗಿಗೆ ನಾನು ಹೋಗಲ್ಲ, ಅವರಿದ್ದರೆ ಮಾತ್ರ. ಯಾಕೆಂದರೆ ಅವ್ರ ಪ್ರೋಗ್ರಾಮ್ ಅವ್ರ ಡಿಸಿಪ್ಲಿನ್ ಇದ್ದಾಗ ನಾನು ಹೋಗಲ್ಲ. ಸಾಮಾನ್ಯ ಶೂಟಿಂಗ್ ನಾನು ಇಡೀ 65 ದಿನ 70 ದಿನಕ್ಕೆ 3 ದಿನ 4 ದಿನ ಹೋಗಿರ್ಬೋದು. ಆಮೇಲೆ ವಿಜಿ ಸರ್ ಅಷ್ಟೇ. ನಮ್ಮ ಕೆಲವರು ಶೂಟಿಂಗ್ ಹೋದರೆ ಬರ್ತಾರೋ ಗೊತ್ತಾಗಲ್ಲ. ಕೆಲವರು ಕೇಳೋಕ್ಕೆ ಹೆದರ್ತಾರೆ. ವಿಜಿ ಸರ್ ಏನಾದ್ರು ಬಂದರೆ ಕ್ಯಾರವೆನ್ ಡ್ರೆಸ್ ಹಾಕೊಂಡು ಇಳಿದು ಬಂದರೆ ನೆಕ್ಸ್ಟ್ ಇನ್ನು ಸಾಯಂಕಾಲ ಹೋಗ್ತದೆ, ಊಟಕ್ಕೆ ಟೈಮಿಗೆ ಹೋಗೋದು. ಯಾಕೆಂದರೆ ಅವ್ರಿಗೆ ಸ್ಪಾಟ್ ಬಿಟ್ಟು ಹೋಗಲ್ಲ. ಆಮೇಲೆ ಅವರೊಬ್ಬ ದೊಡ್ಡ ನಟರಾಗಿ, ಒಬ್ಬ ದೊಡ್ಡ ಡೈರೆಕ್ಟ್ರಾಗಿ ಇವತ್ತು ನಿರ್ದೇಶಕರು ಹೇಳ್ತಾರೆ, ಅದು ಬಿಟ್ಟು ಮಾತಾಡೋಲ್ಲ. ಅದು ಒಬ್ಬ ಆರ್ಟಿಸ್ಟು, ಅದು ಬೇಕು ಡಿಸಿಪ್ಲಿನ್. ಬೇರೆ ಇಲ್ಲ ಸರ್ ಹಿಂಗೆ ಮಾಡೋಣ, ನೀವೇನು ಹೇಳ್ತಾರೆ ಮಾಡ್ದ, ಅದು ಬಂದಾಗಲೇ ಒಬ್ಬ ನಿರ್ದೇಶಕ ಕ್ರಿಯೇಟಿವ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಈ ವಿಷಯದಲ್ಲಿ ಹೇಳಿದ್ನಲ್ಲ, ಈ ವಿಷಯದಲ್ಲಿ ನಾನು ಲಕ್ಕಿ. ಇಡೀ ತಾರಾಗಣ ನಮಗೆಲ್ಲ ಕಂಪ್ಲೀಟ್ ಇಷ್ಟು ತಾರಾಗಣ 19 ಜನ ಆರ್ಟಿಸ್ಟ್ ಇದ್ದಾರೆ. ಅದು ಕಪ್ಪೆಗೆ ನಮ್ಮ ಸಾಧು ಕೈಗೆ ಸಿಗಲ್ಲ. 35 ದಿನ ಇದ್ದಾರೆ, ಚೆನ್ನಾಗಿ ಮಾಡಿಕೊಟ್ರು, ಕೋಪ್ರೇಷನ್ ಕೊಟ್ಟರು. ಅದು ಬರೋರು ಮಿಸ್ ಆಯ್ತು ಅಷ್ಟೇ. ಇಡೀ ಟೀಮ್ಗೆ ನಾನು ನಿಜವಾಗ್ಲೂ ನಮ್ಮ ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.